ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರಾಜೇಶ್ವರಿ ರೇಮಠ್. ನೋಡಿ ಫ್ರೆಂಡ್, ಇದು ನರ್ಸರಿಯಿಂದ ಹೊಸ ಗಿಡಗಳು ತಂದಿದ್ದೀನಿ. ಅದನ್ನು ರೀಪಾಟ್ ಮಾಡ್ತಾಯಿದ್ದೀವಿ. ನೋಡಿ, ಈ ಡಬ್ಬದಿಂದ 5 ಡಬ್ಬ ಮಣ್ಣು, 3 ಡಬ್ಬ ವರ್ಮಿ ಕಂಪೋಸ್ಟು. ನಾವು ಕಲಬುರ್ಗಿಯವರು. ಇನ್ನು ಇವಾಗ ಟೆರೆಸ್ ಗಾರ್ಡನ್ ಮಾಡ್ಲತ್ತೀನಿ ನಾನು. ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವು ಬೆಂಗಳೂರಲ್ಲಿ 15 ವರ್ಷ ಇದ್ದು ಬಂದಿದ್ದೀವಿ. ನಮ್ಮ ಕಲಬುರ್ಗಿ ಭಾಷೆದಾಗ ಮಾತಾಡ್ಬೇಕಂದ್ರೆ ಸ್ವಲ್ಪ ಅಲ್ಲಿನ ಬೆಂಗಳೂರು ಭಾಷೆನೇ ಬರ್ತದ. ಏನು ಮಾಡೋದು, ಏನು ತಪ್ಪು ತಿಳ್ಕೊಬೇಡ್ರಿ. ನೋಡ್ರಿ, ಲೈಕ್ ಮಾಡಿರಿ. ಗಿಡ ಬೆಳೆಸೋದು ಹವ್ಯಾಸ ನನಗೆ ಭಾಳ ಅದ, ಅದಕ್ಕೆ ಮಾಡ್ತಾಯಿದ್ದೀನಿ. ಏನಾರ ತಪ್ಪಿದ್ರೆ ಹೇಳ್ರಿ, ತಿಳ್ಕೊತೀನಿ. ನಿಮಗೆ ಗೊತ್ತಿರೋದು ನೀವು ಹೇಳ್ರಿ, ನಂಗೆ ಗೊತ್ತಿರೋದು ನಾ ಹೇಳ್ತೀನಿ. ನಮ್ಮ ಕಡೆ ಬಿಸಿಲೇ ಇರಲಿಲ್ಲ. 2 ದಿವಸ ಬಿಸಿಲು ಬಂದಾಗ ಅವಾಗ ಮಣ್ಣು ತಂದು ಇರುವಿನ ಮನೆಗಳು, ಇರು ಮನೆ ಮಾಡ್ತಾವೆ. ಮಳೆ ಜಾಸ್ತಿಯಾಗಿ ಇರುವಿನ ಮನೆ ತಂದು ಆ ಮಣ್ಣು ಫಿಲ್ಟ್ರ್ ಮಣ್ಣು, ಅದು ಇರುವಿನ ಮನೆ ಅಂದರೆ ಅದೇ ಮಣ್ಣಲ್ಲಿ ರೀಪಾಟ್ ಮಾಡ್ತಾಯಿದ್ದೀನಿ. 3 ಬಾಕ್ಸ್ ವರ್ಮಿ ಕಂಪೋಸ್ಟು, 3 ಬಾಕ್ಸ್ ಮರಳು. ಯಾಕಂದ್ರೆ ನಮ್ಮ ಮಣ್ಣು ಕಪ್ಪು ಮಣ್ಣು, ಫುಲ್ ಜಿಗಿ ಮಣ್ಣು ನಮ್ಮದು. ಈ ಮರಳು ಏನಾರು ಮಿಕ್ಸ್ ಮಾಡಿಲ್ಲ ಅಂದ್ರೆ ಅದ್ರಾಗ ಫುಲ್ ಹಿಂಗೆ ಬಿರ್ಕೊಂಬಿಡ್ತದೆ, ಇದು ಗಟ್ಟಿ. ಅದಕ್ಕೆ 3 ಬಾಕ್ಸ್ ಹಾಕ್ತಾಯಿದ್ದೀನಿ. ಮಣ್ಣು ಯಾವ ಮರಳು ಕೆಂಪು ಮಣ್ಣು ಅದು ಇದ್ದರೆ ನಡೀತದೆ. ಅದಕ್ಕೆ 2 ಬಾಕ್ಸ್ ಹಾಕಿದ್ರೂ ನಡೀತದೆ. ಇದಕ್ಕೆ 3 ಬಾಕ್ಸ್ ಬೇಕೇ ಬೇಕು. ಈಗ ಕಪ್ಪು ಮಣ್ಣಲ್ಲ, ಟೈಟ್ ಆಗಿಬಿಡುತ್ತೆ. ಫುಲ್ ಮಳೆ ಏನಾರು ಬರಲಿಲ್ಲ, ನೀರಿಲ್ಲ ಅಂದರೆ ಟೈಟ್. ಆಮೇಲೆ ನೀರು ನೀರು ಹೋಗಲ್ಲ ಪಾಟ್ನಿಂದ, ಅಲ್ಲೇ ನಿಂತ್ಕೊಂಡ್ಬಿಡ್ತದೆ ಗಟ್ಟಿ ಆಗಿಬಿಟ್ರೆ. ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬ್ರು ಇನ್ನು ನಾವು ಸಹಾಯ ಮಾಡಿರಿ. ಎಲ್ಲರೂ ನೋಡಿ, ನಮ್ಮ ಕನ್ನಡದವ್ರಿಗೆ ಸಹಾಯ ಮಾಡಿರಿ. ನಂಬಲ್ಲಿ ಭಾಳ ಮಂದಿ ಮಾಡಿ ಮೇಲೆ ಮಾಡಲ್ಲ ಯಾರು. ಛತ್ತು ಇದಕ್ಕೆ ಮೋಲ್ಡಿಗೆ ಭಾರ ಆಗ್ತದ ಅಂತಾರೆ ಎಲ್ಲರೂ. ಛತ್ತು ಬೀಳಲ್ಲ ಅಂತಾರೆ. ನೋಡಿ, ಇದು ಗೊಬ್ಬರ, ಸಗಣಿ ಗೊಬ್ಬರ ಅಲ್ಲ, ಕುರಿ ಗೊಬ್ಬರ ಇದು. ಎಲ್ಲ ನರ್ಸರಿಯಿಂದ ತಂದಿರೋ ಗಿಡಗಳಲ್ಲ, ಅದಕ್ಕೆ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕಬೇಕು. ತಂದು ಮಳೆಯಲ್ಲಿ ಇಕ್ಬಿಟ್ಟಿದ್ದೀನಿ. ಇದು ಸಗಣಿ ಗೊಬ್ಬರ ಮಳೆಯಲ್ಲಿ ಇಕ್ಬಿಟ್ಟಿದ್ದೀನಿ. ಅದರಲ್ಲಿ ನರ್ಸರಿಯವ್ರು ಏನೇ ಹಾಕಿರೋದೆಲ್ಲ ಪೌಷ್ಟಿಕ ಎಲ್ಲ ಹೋಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕಿ ರೀಪಾಟ್ ಮಾಡ್ಲತ್ತೀನಿ ನಾನು. ನೋಡಿ, ಇದು ನಮ್ಮ ಮನೆ ಪಕ್ಕದ ಹುಡುಗಿ. ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ ಪಾಪ. ಬಂದು ನಾನು ಮಾಡ್ತೀನಿ ಅಮ್ಮ, ನಾನು ಮಾಡ್ತೀನಿ ಅಂತ. ಸಗಣಿ ಗೊಬ್ಬರ ಅಂದರೆ ಅದು ಬೆರಣಿ ಕುಳ್ಳು ಅಂತೀವಿ ನಾವು. ಕುಳ್ಳು ಪುಸ್ತಕದ ಭಾಷೆಯಲ್ಲಿ ಬೆರಣಿ, ನಮ್ಮ ಭಾಷೆಯಲ್ಲಿ ಕುಳ್ಳು. ಆ ಕುಳ್ಳುಗಳನ್ನು ತಂದು ನೀರಲ್ಲಿ ನೆನೆಸಿಟ್ಟು ಆಮೇಲೆ ಈ ಥರ ಪುಡಿ ಮಾಡಿ ಗಿಡಕ್ಕೆ ಹಾಕ್ತಿರೋದು. ಬಿಸಿಲು ಬಂದಿರೋದೇ ಒಂದು ಖುಷಿ ನಮಗೆ. 15 ದಿವಸದಿಂದ ಬಿಸಿಲು ನೋಡಿರಲಿಲ್ಲ ನಾವು.
ಅತಿಯಾದ ಮಳೆ ಆದರೂ ಬಿಸಿಲು ಬೇಕನ್ನಿಸ್ತದೆ. ನಮ್ಮ ಕಡೆ ಬಿಸಿಲು ಜಾಸ್ತಿನೇ ಯಾವಾಗೂ. ಆದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ, ಬೇಸಿಗೆಯಾಗ ಬಿಸಿಲು ಜಾಸ್ತಿ, ಚಳಿಗಾಲದಾಗ ಚಳಿ ಜಾಸ್ತಿ. ನಮ್ಮ ಗುಲ್ಬರ್ಗನೇ ಅಷ್ಟೇ, ಎಲ್ಲ ಯಾವ ಟೈಮಿಗೆ ಏನೇನೆಲ್ಲ ಜಾಸ್ತಿನೇ. ನೋಡಿ ಅದು ಬೂದಿ, ಇದು ಫಂಗಿಸೈಡ್. ಆಮೇಲೆ ಎಪ್ಸಮ್ ಸಾಲ್ಟು. ಗಿಡಗಳು ಬೇಗ ರಿಕವರ್ ಆಗ್ತವೆ. ಎಲ್ಲ ಗಿಡಗಳು ಬೇರು ಬಂದಿರ್ತಾವಲ್ಲ, ಅವಕ್ಕೆ ಬೇರಿಗೆ ಪೌಷ್ಟಿಕ ಆಹಾರ ಶಕ್ತಿ ಕೊಟ್ಟಂಗೆ ಆಗುತ್ತಿದೆ. ಅದರಿಂದ ಇಷ್ಟೇ ಹಾಕೋದು ನಾನು. ಎಲ್ಲ ಬೋನ್ ಮಿಲ್ ಗೀನ್ ಮಿಲ್ ಅವೇನು ಹಾಕಲ್ಲ, ಇಷ್ಟೇ ಹಾಕೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬುಟ್ಟಿಯಲ್ಲಿ ಕೈ ಕಲ್ಸಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಕೆಳಗಡೆ ಹಾಕ್ತೀವಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗೆ ಮೇಲೆ ಮಣ್ಣು ನೀರು ಹಾಕಿದ ತಕ್ಷಣ ನಿಂತ್ಕೋಬಾರ್ದು ಪಾಟ್ನಾಗ, ಹಾಗೆ ಹೊರಗೆ ಹೋಗಬೇಕು. ಅದಕ್ಕೆ ಮರಳು ಸ್ವಲ್ಪ ಬೇಕು ನಮ್ಮ ಮಣ್ಣಿಗೆ, ಕರಿ ಮಣ್ಣಿಗೆ. ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ, ನೋಡಿ ತಪ್ಪಿದ್ರೆ ಕ್ಷಮಿಸ್ರಿ. ಬುಟ್ಟಿಯಲ್ಲಿ ಕೈ ಸಾಲ್ತಾ ಇಲ್ಲ ಕಲ್ಸೋಕ್ಕೆ ಅಂದ್ಬಿಟ್ಟು ಕೆಳಗಡೆ ಪೇಪರ್ ಮೇಲೆ ಹಾಕಿದ್ದೀವಿ. ಮಾತಾಡೋದು ಗೊತ್ತಾಗಲ್ಲ, ಆದರೆ ನಿಧಾನಕ್ಕಾಗಿದೆ ವಿಡಿಯೋ. ನನಗೆ ಈ ಎಡಿಟು ಅದು ಏನು ಮಾಡೋಕ್ಕೆ ಬರಲ್ಲ, ಇನ್ನು ಇದ್ದಂಗೆ ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ. ಫುಲ್ ವಿಡಿಯೋ ದೊಡ್ಡದಾಯಿತು ಅಂತ ಬೇಜಾರು ಮಾಡ್ಕೋಬೇಡ್ರಿ. ಬೇಕಂದರೆ ಕಟ್ ಮಾಡಿ ನೋಡಿರಿ, ನೀವು ಫಾಸ್ಟ್ ಮಾಡ್ಕೊಂಡು ನೋಡಿರಿ. ನನಗೆ ಎಡಿಟ್ ಮಾಡಿ ಕಟ್ ಮಾಡೋಕ್ಕೆ ಬರವಲ್ದು ಇದರಲ್ಲಿ. ಯಾರಿಗಾರು ಗೊತ್ತಿದ್ರೆ ಹೇಳ್ಕೊಡಿ ನನಗೆ. ಸಾಕು. ನೋಡಿ ಇದು ಆಯಿಲ್ ಡಬ್ಬ. ಫಸ್ಟ್ ಎಲ್ಲ ಈ ಎಲೆಗಳೆಲ್ಲ ಹಾಕ್ಬಿಡ್ತೀನಿ, ಬರೀ ಮಣ್ಣನ್ನೇ ಹಾಕಲ್ಲ. ಆ ಥರ ಟೆರೆಸ್ಗೆ ತೂಕ ಆಗಬಾರ್ದು ಅಂದ್ಬಿಟ್ಟು ಫಸ್ಟು ವೇಸ್ಟು ಎಲೆ, ಈ ರೆಡ್ ಬಾಕ್ಸ್ ಇರುತ್ತಲ್ಲ ಅದ್ರ ಪೀಸ್ಗಳು ಈ ಥರ ಹಾಕಿ ಆಮೇಲೆ ಗಿಡನ ಹಾಕೋದು ನಾನು. ಬಂದಿರ್ತಾವಲ್ಲ ಎಲ್ಲ ಈ ಗಾರ್ಡನ್ ಎಲೆಗಳು ಸಿಕ್ಕಾಪಟ್ಟೆ ಇರ್ತವೆ ನೋಡಿ. ಈ ಗಿಡದ ಹೆಸರು ಏನಂತ ಗೊತ್ತಿಲ್ಲ, ಆದರೆ ನರ್ಸರಿಯವರು ಒಬ್ಬ ಅಣ್ಣವರು ಇದು ಚೆನ್ನಾಗಿ ಸ್ಮೆಲ್ ಬರ್ತದೆ ತೊಗೊಂಡೋಗ್ರಿ ಅಮ್ಮ ಅಂದರು. ತಂದಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಮುಂದೆ ಅಂತ ತೋರಿಸ್ತೀನಿ. ಇದಕ್ಕೆ ಹೂವು ಅದು ಬಿಟ್ಟಾಗ ಹೂ ಬಿಡುತ್ತೆ, ಗಮ್ ಅಂತದಂತೆ. ಹೂ ಬಿಟ್ಟಾಗ ತೋರಿಸ್ತೀನಿ ನಿಮಗೆ ಮತ್ತೆ. ಇವಾಗಿದು ರೀಪಾಟ್ ಮಾಡಿರೋದು 10 ಲೀಟ್ರದ್ದು ಆಯಿಲ್ ಡಬ್ಬ ಇದು. ಈ ಆಯಿಲ್ ಡಬ್ಬ, ಪೇಂಟ್ ಡಬ್ಬ ಇವು ಚೆನ್ನಾಗಿ ಬಾಳಿಕೆ ಬರ್ತವೆ. ಇವನ್ನೇ ಬಳಸಿದ್ರೆ ಇವಕ್ಕೆ ಇನ್ನೂ ಕಲರ್ ಅದು ಕೊಟ್ಟರೆ ಚೆನ್ನಾಗಿರ್ತವೆ. ನಾನೇನು ಕೊಟ್ಟಿಲ್ಲ ಇನ್ನು ಸದ್ಯಕ್ಕೆ ಏನಿಲ್ಲ, ಆಮೇಲೆ ನೋಡೋಣ ಅಂತ. ಫುಲ್ಲು ರಿಪೋರ್ಟ್ ಮಾಡಿದ್ಮೇಲೆ ಮಣ್ಣು ಚೆನ್ನಾಗಿ ನೆಂದು
ನೀರು ತೆಳಗೆ ಹಾದು ಹೋಗ್ಬೇಕು, ಆ ಥರ ನೀರು ಹಾಕಬೇಕು. ನಮ್ಮ ಹುಡುಗಿ ಹಾಕ್ತಾಯಿದ್ದಾಳೆ ಫುಲ್ ನೀರು. ಅಲ್ಲಿ ನೆರಳಿಗೆ ಇಡಬೇಕು, ರೀಪಾಟ್ ಆದಮೇಲೆ ಗಿಡಗಳೆಲ್ಲ ಅಲ್ಲಿ ನೆರಳು ಶೇಡ್ ಬರುತ್ತೆ, ಅದಕ್ಕೆ ಅಲ್ಲಿ ಕೊಯ್ದು ಇಕ್ತಾ ಇದ್ದೀವಿ ಗಿಡಗಳು. ನೋಡಿ, ಇದು ಗೋಧಿ ಹಿಟ್ಟಿನ ಕವರು, ಗೋಧಿ ಹಿಟ್ಟು ಕವರು, ಅಕ್ಕಿ ಮೂಟೆ ಕವರು, ಇವು ಯಾವ ಬಿಡಲ್ಲ ನಾನು ಇದ್ರದಲ್ಲಿ. ಇವು ಚೆನ್ನಾಗಿ 1 ವರ್ಷ ಬಾಳಿಕೆ ಬರ್ತದೆ. ಈ ಗೋಧಿ ಹಿಟ್ಟು ಕವರು ಹರಿಯೋದೇ ಇಲ್ಲ. ಅಲ್ಲೇ ಹೋದ ವರ್ಷ ಹಾಕಿದ ಮೆಣಸಿನ ಗಿಡ ಇನ್ನೂ ಐತೆ ಅದರಲ್ಲಿ. ನೋಡಿ, ಅಲ್ಲಿ ಪಕ್ಕದಲ್ಲಿರೋದು ಮೆಣಸಿನ ಗಿಡ. ಈ ಥರ ಬ್ಯಾಗ್ ನಾನೇ ಮನೆಯಲ್ಲಿ ಹೊಲಿಯೋದು. ನೋಡಿ, ಈ ಬ್ಯಾಗ್ ತೂಕ ಆಗಬಾರ್ದು, ಬರೀ ಮಣ್ಣು ಅಂದ್ಬಿಟ್ಟು ಈ ಒಣಗಿರೋ ಎಲೆಗಳು ಹಾಕ್ತೀವಿ ನಾವು. ಬೇವಿನ ಎಲೆ, ಅದು ಅರಳಿ ಗಿಡದ ಎಲೆ, ತೆಂಗಿನ ನಾರಿದ್ರೆ ತೆಂಗಿನ ನಾರು, ತೆಂಗಿನ ನಾರು ಇರಲ್ಲ, ಅದರಿಂದ ಈ ಬರೀ ಬೇವಿನ ಎಲೆ, ಅರಳಿ ಎಲೆ ಮಾತ್ರ ಹಾಕಿದ್ದೀವಿ. ಹುಲ್ಲು ಹಾಕಿಬಿಟ್ಟು ಸ್ವಲ್ಪ ಮಣ್ಣು ಹಾಕೋದು. ಅರಳಿ ಎಲೆ, ಬೇವಿನ ಎಲೆ, ಇದು ಒಣಗಿಬಿಟ್ಟು ಗೊಬ್ಬರ ಆಗಿಬಿಡ್ತದೆ ಒಳಗಡೆನೆ. ಆಮೇಲೆ ಅದಕ್ಕೆ ಇದು ಈ ರಟ್ ಕವರ್ಗಳನ್ನೂ ಹಾಕೋದು, ಅದನ್ನು ಒಣಗಿ ಕಾಂಪೋಸ್ಟ್ ಆಗ್ಬಿಡ್ತದೆ. ಡಿಕಂಪೋಸ್ಟ್ ಆಗ್ತವೆ ಅವೆಲ್ಲ, ತಾನೇ ಗೊಬ್ಬರ ಆಗುತ್ತೆ. ನಾನು ಇದೇ ಥರ ಏನು ನೋಡ್ರಿ ಹಾಕೋದು ಗಿಡಗಳಿಗೆ. ನೋಡಿ, ಇದು ರೋಸ್ ಗಿಡಕ್ಕೆ ಫರ್ಟಿಲೈಸರ್ ಮಾಡಿದ್ದೆ. ಟೀ ಪುಡಿ, ಕಾಫಿ ಪುಡಿ ನೈಟೆಲ್ಲ ನೆನೆಸಿಕ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು, ಟೀ ಪುಡಿ, ಕಾಫಿ ಪುಡಿ ಬಾಯ್ಲ್ ಮಾಡಿ ಅದಕ್ಕೆ ರೋಸ್ ಗಿಡಗಳಿಗೆ ಕಟ್ ಮಾಡಿದ್ದೀನಿ. ಅದಕ್ಕೆ ಹಾಕಬೇಕು ಅಂತ ಇದು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಅದು ಹಾಕಬೇಕು, ಜರ ಇದು ಬೇಕಲ್ಲ, ಹೂ ಬಿಡ್ತಾಯಿಲ್ಲ ರೋಸ್ ಗಿಡಗಳು, ಅದರಿಂದ ಅದಕ್ಕೆ ಫರ್ಟಿಲೈಸರ್ ಮಾಡಿದ್ದೀನಿ. ಟೀ ಪುಡಿ, ಕಾಫಿ ಪುಡಿ ನೈಟ್ ನೆನೆಯಿಟ್ಟು ಬೆಳಗ್ಗೆ ಬಾಯ್ಲ್ ಮಾಡಿರೋದಕ್ಕೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಇದು ಅಕ್ಕಿ ತೊಳೆದ ನೀರು, ಅದು ಡೈಲಿ ತೊಳೆದಿರೋದು, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಎಷ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಟೀ ಕಾಫಿ ಪುಡಿ, ಅದರ 2-3 ಪಟ್ಟು ನೀರು ಹಾಕಬೇಕು. 3 ಪಟ್ಟು 4 ಪಟ್ಟೆ ಎಷ್ಟು 3 ಹಾಕಬೇಕು. ಅದು ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಬೇಕು ನೀರು. ಒಟ್ನಾಗ ತಿಳಿಯಾಗಿರಬೇಕು, ಕಲರ್ ಡಾರ್ಕ್ ಇರಬಾರ್ದು. ಇದಕ್ಕೆ 1-2 ಸ್ಪೂನು ಹ್ಯೂಮಿಕ್ ಆ್ಯಸಿಡ್, ಗಿಡ ಜಾಸ್ತಿ ಇದ್ದಾಗ ಫರ್ಟಿಲೈಸರ್ ಜಾಸ್ತಿ ಬೇಕಂದ್ಬಿಟ್ಟು ಹ್ಯೂಮಿಕ್ ಆ್ಯಸಿಡ್ 2 ಸ್ಪೂನು. ಅದಕ್ಕೆ ಅಕ್ಕಿ ತೊಳೆದ ನೀರು ಮಿಕ್ಸ್ ಮಾಡ್ತಿದ್ದೀನಿ. ಇದು ಡೈಲಿ ಅಕ್ಕಿ ತೊಳೆದಿರೋ ನೀರು ಡೈಲಿನೂ ಹಾಕ್ಬೋದು ಗಿಡಗಳಿಗೆ. ತುಂಬ ದಟ್ಟವಾಗಿ ಬೆಳಿತವೆ ಗಿಡಗಳು. ಅಕ್ಕಿ ತೊಳೆದ ನೀರು ನಿಮ್ಗೆ ಅನುಕೂಲ ಇದ್ದರೆ ಡೈಲಿ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಗಿಡಕ್ಕೆ ಹಾಕ್ರಿ, ನೀವು ಏನು ತೊಂದರೆ ಆಗೋಲ್ಲ. ಅದೇನಾರ 1 ದಿವಸ ಇಟ್ಟರೆ ಅದಕ್ಕೆ ಮತ್ತೆ 2 ಪಟ್ಟು ನೀರು ಹಾಕಬೇಕಷ್ಟೆ. ನೋಡಿ, ಹ್ಯೂಮಿಕ್ ಆ್ಯಸಿಡ್ ಹಾಕಿದ್ದಕ್ಕೆ ಗಟ್ಟಿಯಾಗಿದೆ, ಕಲರ್ ಡಾರ್ಕ್ ಆಗದ. ಅದರಿಂದ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ. ವಿಡಿಯೋ ಉದ್ದಾಯಿತು, ಏನು ಅನ್ಕೋಬೇಡಿ. ಇದಿಷ್ಟನ್ನೇ ಮಾಡೋಕ್ಕೋದ್ರೆ ಶಾರ್ಟ್ ವೀಡಿಯೋಕ್ಕೆ ಹೋಗ್ಲತ್ತದ ಈ ವಿಡಿಯೋ, ಅದಕ್ಕೆ ಇದರಲ್ಲೇ ಸೇರಿಸಿದ್ದೀನಿ. ನೋಡ್ರಿ, ರೋಸ್ ಗಿಡ ಫರ್ಟಿಲೈಸರ್ ಹಾಕೋಕ್ಕೆ ಮುಂಚೆ ಅದಕ್ಕೆ ಮಣ್ಣು ಜರ ಡೀಲ ಮಾಡಬೇಕು, ಲೂಸ್ ಮಾಡಬೇಕು. ಮಣ್ಣು ಲೂಸ್ ಮಾಡಿ ಫರ್ಟಿಲೈಸರ್ ಹಾಕಬೇಕು. ಇದು ಹಾಕಿದ ಮೇಲೆ 15 ದಿವಸಕ್ಕೆ ತೋರಿಸ್ತೀನಿ ನಿಮಗೆ ಇದ್ರ ರಿಸಲ್ಟು.
15 ದಿವಸ ಬೇಕು ಎಲ್ಲ ಕವರ್ ಆಗೋಕ್ಕೆ. ಎಲ್ಲ ರೋಸ್ ಗಿಡಗಳೇ. ಅದು ನಾನೇ ಹೊಲ್ದಿರೋ ಗ್ರೋ ಬ್ಯಾಗು. ಹ್ಯೂಮಿಕ್ ಆ್ಯಸಿಡ್ ಹಾಕಿದ್ದಕ್ಕೆ ಕಲರ್ ಗಾಢ ಅಂತ ಕಾಣಿಸ್ತಿದೆ ಅದು. ಇವಾಗ ಮಳೆಗಾಲ ಅಲ್ಲ, ಮಳೆ ಜಾಸ್ತಿ ಬರ್ತಿದೆ. ಒಂದು ಸ್ವಲ್ಪ ಜಾಸ್ತಿ ಬಿದ್ದರೂ ಏನು ತೊಂದರೆ ಆಗಲ್ಲ. ಆಮೇಲೆ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಬೇಸಿಗೆಯಲ್ಲಾದರೆ ಕರೆಕ್ಟ್ ಲಿಮಿಟ್ ಮೇಲೆ ಹಾಕಬೇಕು ಫರ್ಟಿಲೈಸರು. ಎಷ್ಟು ಅಂತೀವೋ ಅಷ್ಟೇ ಹಾಕಬೇಕು. ನಾವೇ ನೀರು ಹಾಕೋದಲ್ಲ, ಅದಕ್ಕೆ ಕರೆಕ್ಟಾಗಿ ಹಾಕಬೇಕು. ಮಳೆಗಾಲದಲ್ಲಿ ಒಂಚೂರು ಜಾಸ್ತಿ ಆದರೂ ಮಳೆ ಬರ್ತದೆ.